Hi, hello everyone. I welcome you to this video lesson. In this video, you are going to learn personal reading, a reading skill. Are you aware of this skill? That is fine. If you are not aware of this, don't worry. I will teach you now. By the way, let me introduce myself. I am Professor Venkatama B.R., Assistant Professor of English, Government First Grade College, Gudibande. In this video, at the outset, I will explain the meaning of the term personal reading. I will give some prompts or sentence stems, tips to write a self-guided reading response, and at last, a solid model question paper for your reference. So you have to watch this video till the end. I wish you should. ಸ್ನೇಹಿತರೆ, ನಿಮ್ಮನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೀನಿ ಈ ವಿಡಿಯೋ ಮೂಲಕ. ಈ ವಿಡಿಯೋದಲ್ಲಿ ನೀವು ಪರ್ಸನಲ್ ರೀಡಿಂಗ್ ಎನ್ನುವಂತಹ ಒಂದು ರೀಡಿಂಗ್ ಸ್ಕಿಲ್ಲನ್ನು ಅರ್ಥ ಮಾಡ್ಕೊಳ್ತೀರಿ. ಗೊತ್ತಿದ್ದರೆ ಏನು ಗಾಬರಿ ಪಡಬೇಕಾಗಿಲ್ಲ. ನಾನು ನಿಧಾನವಾಗಿ ಭಾಳ ಸಿಂಪಲ್ ಆಗಿ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಹೇಳ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಕೊಡ್ತೇನೆ. ಆನಂತರ ಟಿಪ್ಸ್ ಟು ರೈಟ್ ಸೆಲ್ಫ್ ಗೈಡೆಡ್ ರೆಸ್ಪಾನ್ಸ್, ಪರ್ಸನಲ್ ರೆಸ್ಪಾನ್ಸನ್ನು ಹೇಗೆ ಬರೀಬೇಕು ಅನ್ನೋದ್ರೆ ಟಿಪ್ಸ್ ಹೇಳ್ಕೊಡ್ತೇನೆ. ಅದಕ್ಕಿಂತ ಮುಖ್ಯವಾಗಿ ಪರೀಕ್ಷೆಗೆ ಯಾವ ಥರ ಇದನ್ನ ಕ್ವಶನ್ ಕೇಳ್ತಾರೆ, ಅದಕ್ಕೆ ಯಾವ ಥರ ಉತ್ತರ ಬರೀಬೇಕು ಅನ್ನೋದು ಮಾಡೆಲ್ ಕ್ವಶನ್, ಅಲ್ಲಿ ಮಾಡೆಲ್ ಆನ್ಸರ್ ಕೂಡ ಕೊಡ್ತೇನೆ. ಸ್ನೇಹಿತರೆ, ನನ್ನ ಪರಿಚಯ ಇರಬೇಕಲ್ವಾ? ನಾನು ಪ್ರೊಫೆಸರ್ ವೆಂಕಟರಾಮ B.R. ಅಂತ ಇಂಗ್ಲೀಷ್ ಪ್ರಾಧ್ಯಾಪಕ ಆಗಿದ್ದೇನೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗುಡಿಬಂಡೆ. ಫ್ರೆಂಡ್ಸ್, ಬಿಫೋರ್ ಗೋಯಿಂಗ್ ಟು ಅವರ್ ವಿಡಿಯೋ ಲೆಸನ್, let me quote a word from Louise Rosenblatt. She says, "A novel or poem or play remains only ink spots on a paper until a reader transforms it into a set of meaningful symbols." ಸ್ನೇಹಿತರೆ, ನಮ್ಮ ವಿಡಿಯೋ ಲೆಸನ್ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಲೂಯಿಸ್ ರೋಸನ್ಬ್ಲಾಟ್ ಅಂತಕ್ಕಂಥ ಒಬ್ಬ ಇಂಗ್ಲಿಷ್ ಭಾಷಾ ತಜ್ಞರು ಹೇಳೋ ಒಂದು ಮಾತನ್ನು ಅರ್ಥ ಮಾಡ್ಕೊಳ್ಳೋಣ. ಅವ್ರು ಹೇಳಿದ್ರೆ ಅಂತ ಹೇಳಿದ್ರೆ, ಒಬ್ಬ ಓದುಗ ಆಗಿರ್ತಕ್ಕಂಥವನು ಸೆಟ್ ಆಫ್ ಮೀನಿಂಗ್ಫುಲ್ ಸಿಂಬಲ್ಸ್ ಆಗಿ ಎ ನಾವೆಲ್, ಪೋಯಮ್ ಆರ್ ಪ್ಲೇ ಅಂತಕ್ಕಂಥದ್ದು ಟ್ರಾನ್ಸ್ಫರ್ ಮಾಡೋರ್ಗೂ ಸಹ ಒಂದು ಪೇಪರ್ ಮೇಲೆ ಕೇವಲ ಇಂಕ್ ಸ್ಪಾಟ್ಸ್ ಆಗಿ ಮಾತ್ರ ಉಳ್ಕೊಂಡಿರ್ತವೆ. Over 8 years ago, Louise Rosenblatt postulated that making meaning from a print involved a transaction between the words on the page and the experience of the reader. Friends, now let's come to the topic personal reading, or it is also titled as personal responses to reading. Let us begin with the introduction to the topic. Personal responses enables readers to relate to a text. Short story, screenplay, diary entry, editorial, letters, speech, comment, etc. to reflect on the reading process and to make sense of the reading in their own lives. The key concept is what the text tells us personally. The experience of the individual reader is the most influencing factor. ಸ್ನೇಹಿತರೆ, ಇದರಿಂದ ಟಾಪಿಕ್ ಪರ್ಸನಲ್ ರೀಡಿಂಗ್ ಅಥವಾ ಪರ್ಸನಲ್ ರೆಸ್ಪಾನ್ಸಿವ್ ರೀಡಿಂಗ್ ಅಂತಕ್ಕಂಥ ಅರ್ಥ ಮಾಡ್ಕೊಳ್ಳೋಣ. ಇದಕ್ಕೆ ಪೀಠಿಗೆಯಾಗಿ ಅಥವಾ ಹಿನ್ನೆಲೆಯಾಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಟೆಕ್ಸ್ಟ್ಗೆ ರಿಲೇಟ್ ಮಾಡೋದಕ್ಕೆ, ರೀಡಿಂಗ್ ಪ್ರೋಸೆಸ್ ಬಗ್ಗೆ ರಿಫ್ಲೆಕ್ಟ್ ಮಾಡೋದ್ರ ಬಗ್ಗೆ, ನಮ್ಮ ಜೀವನದಲ್ಲಿ ರೀಡಿಂಗ್ ಅಂತಕ್ಕಂಥ ಅರ್ಥೈಸ್ಕೊಳ್ಳಲಿಕ್ಕೆ ಯಾವುದೇ ರೀಡರ್ಸ್ಗೆ ಪರ್ಸನಲ್ ರೆಸ್ಪಾನ್ಸಸ್ ನೆರವಾಗುತ್ತೆ. ಈ ಪರ್ಸನಲ್ ರೆಸ್ಪಾನ್ಸಸ್ನ ಕೀ ಕಾನ್ಸೆಪ್ಟ್ ಏನಪ್ಪ ಅಂದರೆ, ವಾಟ್ ದ ಟೆಕ್ಸ್ಟ್ ಟೆಲ್ಸ್ ಅಸ್ ಪರ್ಸ್ನಲಿ. ಒಂದು ಟೆಕ್ಸ್ಟ್ ಅನ್ನೋದು ಪರ್ಸನಲ್ ಆಗಿ ಏನು ಹೇಳುತ್ತೆ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗುತ್ತೆ. ಒಬ್ಬ ರೀಡರ್, ಇಂಡಿವಿಜುವಲ್ ರೀಡರ್ ಆಗಿರ್ತಕ್ಕಂಥವನ ಅವನ ಅನುಭವ ಬಹಳ ಮೋಸ್ಟ್ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ ಆಗಿರುತ್ತೆ ಇದರಲ್ಲಿ. ರೀಡ್ ಟು ಆಕ್ಟಿವೇಟ್ ಅಂಡ್ ರೀಇನ್ಫೋರ್ಸ್ ಅದರ್ ಸ್ಕಿಲ್ಸ್, ಗ್ರಾಮರ್, ವೊಕ್ಯಾಬ್ಯುಲರಿ, ಪ್ರೊನೌನ್ಸಿಯೇಷನ್ ಅಂಡ್ ರೈಟಿಂಗ್. ರೀಡ್ ಆನ್ ಟು ಡೆವಲಪ್ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್. ಪರ್ಸನಲ್ ರೀಡಿಂಗ್ ಅಂತಕ್ಕಂಥದ್ದು ಅದರ್ ಸ್ಕಿಲ್ಸ್ ಕರಿತೀವಲ್ಲ, ಗ್ರಾಮರ್, ವೊಕ್ಯಾಬ್ಯುಲರಿ, ಪ್ರೊನೌನ್ಸಿಯೇಷನ್, ರೈಟಿಂಗ್ ಅಂತಕ್ಕಂಥವುಗಳನ್ನು ಆಕ್ಟಿವೇಟ್ ಮಾಡ್ಕೊಳ್ಲಿಕ್ಕೆ ಅಥವಾ ರೀಇನ್ಫೋರ್ಸ್ ಮಾಡಲಿಕ್ಕೆ ಖಂಡಿತವಾಗಿ ಇದು ನೆರವಾಗುತ್ತೆ. ಅಷ್ಟೇ ಅಲ್ಲದೆ ಈ ಪರ್ಸನಲ್ ರೀಡಿಂಗ್ ಅಂತಕ್ಕಂಥದ್ದು ಟು ಡೆವಲಪ್ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್ ಕೂಡ ನೆರವಾಗುತ್ತೆ. Now let's come to the meaning of the personal response. A personal response involves several details that analyze, interpret and make connections to the text that was read. An effective response is elaborated and well supported with the direct evidence from the text. It focuses on a text and the reader's interpretation of it. But it may also include strategies a reader uses to comprehend and interpret the text. ಸ್ನೇಹಿತರೆ, ಪರ್ಸನಲ್ ರೆಸ್ಪಾನ್ಸ್ ಟು ರೀಡಿಂಗ್ ಅಂತಕ್ಕಂಥ ಈ ಟಾಪಿಕ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಈಗ ಪರ್ಸನಲ್ ರೆಸ್ಪಾನ್ಸಸ್ ಟು ರೀಡಿಂಗ್ ಅಂತಕ್ಕಂಥದ್ರಲ್ಲಿ ಕೆಲವಾರು ಡೀಟೇಲ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಅದನ್ನು ಒಂದು ಟೆಕ್ಸ್ಟ್ನ ಅನಾಲಿಸಿಸ್ ಮಾಡೋದು, ಅದನ್ನ ಇಂಟರ್ಪ್ರಿಟ್ ಮಾಡೋದು, ಮತ್ತು ಟು ಮೇಕ್ ಕನೆಕ್ಷನ್ ಟು ದ ಟೆಕ್ಸ್ಟ್ ದಟ್ ವಾಸ್ ರೆಡ್. ನಾವು ಓದಿರ್ತಕ್ಕಂಥ ಟೆಕ್ಸ್ಟನ್ನು ಬೇರೆ ಬೇರೆ ಟೆಕ್ಸ್ಟ್ ಜೊತೆಗೆ ಸಂಬಂಧಗಳನ್ನು ಕಲ್ಪಿಸ್ತಕ್ಕಂಥದ್ದು ಕೂಡ ಇನ್ವಾಲ್ವ್ಮೆಂಟ್ ಆಗಿದೆ.
ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಎಫೆಕ್ಟಿವ್ ರೆಸ್ಪಾನ್ಸ್ ಅಂತ ಕರಿತೀವಲ್ಲ, ಅದು ಯಾವ ರೀತಿ ಎವಾಲ್ವ್ ಆಗಿರುತ್ತೆ ಅಂತ ಹೇಳಿದ್ರೆ, ವೆಲ್ ಸಪೋರ್ಟ್ ದ ಡೈರೆಕ್ಟ್ ಎವಿಡೆನ್ಸ್ ದ ಟೆಕ್ಸ್ಟ್. ಒಂದು ಟೆಕ್ಸ್ಟಿಂದ ನೇರವಾಗಿ ಒಂದು ಸಾಕ್ಷ್ಯಾಧಾರಗಳನ್ನ ಒದಗಿಸ್ಬೇಕಾಗಿ ಬರುತ್ತೆ ನಾವು ಕೊಡುವಂಥ ರೆಸ್ಪಾನ್ಸ್ ಆಗಿರ್ತಕ್ಕಂಥದ್ದು. ಪರ್ಸನಲ್ ರೆಸ್ಪಾನ್ಸ್ ರೀಡಿಂಗ್ ಅಂತಕ್ಕಂಥದ್ದು ಒಂದು ಟೆಕ್ಸ್ಟ್ ಮತ್ತು ರೀಡರ್ನ ಇಂಟರ್ಪ್ರಿಟೇಷನ್ ಕೂಡ ಅದರಲ್ಲಿ ಮುಖ್ಯವಾಗಿ ತೋರ್ಪಡಿಸುತ್ತೆ. ಒಂದು ಟೆಕ್ಸ್ಟನ್ನು ಗ್ರಹಿಸುವಿಕೆಯಲ್ಲಿ ಮತ್ತು ಅರ್ಥೈಸುವಿಕೆಯಲ್ಲಿ ಒಬ್ಬ ರೀಡರ್ ಆಗಿರ್ತಕ್ಕಂಥವನು ತಾನು ಬಳಸುವಂತಹ ಒಂದು ಸ್ಟ್ರಾಟಜಿಕ್ ಕಾರ್ಯತಂತ್ರ ಏನಿದೆ ಅದನ್ನು ಕೂಡ ಇಲ್ಲಿ ರೀಡರ್ಸ್ ಪರ್ಸನಲ್ ರೆಸ್ಪಾನ್ಸ್ ಟು ರೀಡಿಂಗ್ ಅನ್ನೋದರಲ್ಲಿ ಕಂಡು ಬರುತ್ತೆ. Your response should address these questions. Some type of questions include connections to the personal experience. You may be able to answer this concept by asking yourself, what does the text have to do with you personally and with your life, past, present and future? You may also require to answer the question like whether you agree or disagree with the author. So with these questions, I am sure you could explain yourself this concept about the text. Connections to other texts, other media, other information sources. Your personal responses should express the connections of the text to other texts or media, other information sources. So to answer these key points, you are supposed to ask yourself a question like, compare and contrast this text with other texts you have studied or the media with related to the text or media. Would you read something else like this or by this author in future or not? Why not? Maybe this kind of questioning yourself will help you to answer the concept called connections to other texts or other media, other information sources. ನಾವು ಯಾವುದೇ ಒಂದು ರೀಡಿಂಗ್ ಅನ್ನ ಪರ್ಸನಲ್ ರೆಸ್ಪಾನ್ಸಸ್ ಆಗಿ ಮಾಡ್ಬೇಕಂತ ಹೇಳಿದ್ರೆ ಯಾವ ರೀತಿ ಪರ್ಸನಲ್ ರೆಸ್ಪಾನ್ಸ್ ಕೊಡಬೇಕು ಅಂತ ಹೇಳಿದ್ರೆ, ನಾವು ಕೆಲವೊಂದು ಪ್ರಶ್ನೆಗಳು ಕೇಳ್ಕೊಳ್ಳೋಣ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥದ್ದೇ ಆ ಒಂದು ಕೃತಿಯ ಬಗ್ಗೆ ನಾವು ಪರ್ಸನಲ್ ರೆಸ್ಪಾನ್ಸಸ್ ಕೊಟ್ಟಂಗೆ ಆಗುತ್ತೆ. ಪ್ರಮುಖವಾಗಿ ಕನೆಕ್ಷನ್ಸ್ ಟು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತ ಒಂದು ನಾವು ವಿವರಣೆ ಕೊಡ್ಲಿಕ್ಕೆ ಹೋದರೆ, ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮೂಲಕ ಅದಕ್ಕೆ ಆ ಒಂದು ಕೃತಿಗೆ ಕನೆಕ್ಷನ್ಸ್ ಕೊಡ್ತಕ್ಕಂಥದ್ದು. ಉದಾಹರಣೆಗೆ, ವಾಟ್ ಡಸ್ ಅ ಟೆಕ್ಸ್ಟ್ ಹ್ಯಾವ್ ಟು ಡೂ ವಿತ್ ಯು ಪರ್ಸನಲಿ, ವಿತ್ ಯುವರ್ ಲೈಫ್, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ ಅದಕ್ಕೆ ಬರೋ ಉತ್ತರವೇ ನಾವು ಈ ಒಂದು ಪ್ಯಾಸೇಜ್ ಬಗ್ಗೆ ಅಥವಾ ಎಸ್ಸೆ ಬಗ್ಗೆ, ಸ್ಟೋರಿ ಬಗ್ಗೆ ಕೊಡುವಂಥ ಉತ್ತರ ಆಗಿರುತ್ತೆ. ಅಥವಾ ಇದೇ ಒಂದು ಪ್ಯಾಸೇಜ್ ಬಗ್ಗೆ ನಾವು ಮತ್ತೊಂದು ಪ್ರಶ್ನೆ ಕೇಳ್ಬೋದು, ಎಕ್ಸ್ಪ್ಲೇನ್ ವೆದರ್ ಯು ಅಗ್ರಿ ಆ್ಯಂಡ್ ಡಿಸ್ಅಗ್ರಿ ವಿತ್ ದ ಆಥರ್. ಲೇಖಕನ ಹೇಳಿಕೆಗೆ ನೀವು ಒಪ್ಕೊಳ್ತೀರಾ ಅಥವಾ ಒಪ್ಪೋದಿಲ್ವಾ ಅಂತ ಪ್ರಶ್ನೆಗೆ ನಾವು ಉತ್ತರ ಹುಡುಕಿದ್ರೆ ನಾವು ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಕೊಡ್ಬೋದು. ಒಂದು ಪ್ಯಾಸೇಜ್ ಬಗ್ಗೆ ಅಥವಾ ಒಂದು ಟೆಕ್ಸ್ಟ್ ಬಗ್ಗೆ ನಾವು ಪರ್ಸನಲ್ ರೆಸ್ಪಾನ್ಸ್ ಕೊಡ್ಲಿಕ್ಕೆ ಹೋದಾಗ ಅದ್ರ ಬಗ್ಗೆ ನಾವು ಯಾವ ಥರ ಅದ್ರ ಬಗ್ಗೆ ನಾವು ಎರಡನೇ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ಬೋದು ಅಂತ ಹೇಳಿದ್ರೆ, ಆ ಟೆಕ್ಸ್ಟ್ಗೂ ಮತ್ತು ಅದರ್ ಟೆಕ್ಸ್ಟ್ ಇರ್ತಕ್ಕಂಥ ಸಂಬಂಧಗಳನ್ನು ನಾವು ಕಲ್ಪಿಸಬಹುದು. ಅದರ್ ಟೆಕ್ಸ್ಟ್ ಅಂತ ತಗೊಂಡಾಗ ಅದು ಅದರ್ ಮೀಡಿಯಾ ಆಗಿರ್ಬೋದು, ಅದರ್ ಇನ್ಫಾರ್ಮೇಷನ್ ಸೋರ್ಸ್ ಆಗಿರ್ಬೋದು, ಅವುಗಳನ್ನು ಸಂಬಂಧಗಳನ್ನು ಕಲ್ಪಿಸಬಹುದು. ಉದಾಹರಣೆಗೆ ಪ್ರಶ್ನೆ ಒಂದು ಕೇಳ್ಕೊಳ್ಳೋಣ ನಾವೇ, ಕಂಪೇರ್ ಅಂಡ್ ಕಾಂಟ್ರಾಸ್ಟ್ ದಿಸ್ ಟೆಕ್ಸ್ಟ್ ಆರ್ ಅದರ್ ಟೆಕ್ಸ್ಟ್ ಯು ಹ್ಯಾವ್ ಸ್ಟಡಿಡ್ ಆರ್ ದ ಮೀಡಿಯಾ ವಿತ್ ರಿಲೇಟೆಡ್ ಟು ಟೆಕ್ಸ್ಟ್ ಆರ್ ಮೀಡಿಯಾ. ಅಥವಾ ಮತ್ತೊಂದು ಪ್ರಶ್ನೆ ಕೇಳ್ಕೊಳ್ಳೋದ್ರೆ, ವುಡ್ ಯು ರೀಡ್ ಸಮಥಿಂಗ್ ಎಲ್ಸ್ ಲೈಕ್ ದಿಸ್ ಆರ್ ಬೈ ದಿಸ್ ಆಥರ್ ಇನ್ ದ ಫ್ಯೂಚರ್ ಆರ್ ನಾಟ್, ವೈ ಆರ್ ವೈ ನಾಟ್. ಈ ಥರ ಪ್ರಶ್ನೆ ಕೇಳ್ಕೊಳ್ಳೋದ್ರ ಮೂಲಕ ನಾವು ನಮಗೆ ಕೊಟ್ಟಿರ್ತಕ್ಕಂಥ ಟೆಕ್ಸ್ಟ್ ಏನಿದೆ ಆ ಟೆಕ್ಸ್ಟ್ಗೂ ಮತ್ತು ಬೇರೊಂದು ಟೆಕ್ಸ್ಟ್ಗೂ ಸಂಬಂಧಗಳನ್ನು ನಾವು ಉತ್ತರ ಕೊಡಬಹುದು. ದ ಅದರ್ ಕಾನ್ಸೆಪ್ಟ್ that we require to understand with respect to the personal responsive reading is that interpretation of characters or events or actions which are involved in the text. You can interpret the characters or events or actions based on your own experience. You can interpret the characters, which character you like most or which is the inspiring character in the entire text. Or maybe if you say it's an event or action that's mentioned in the text, you can also highlight those things that you like most. The other concept that you have to take care is that description of the themes or messages. Friends, to answer this concept, you need to question yourself like, what can you tell me about the theme, tone or mood? What is the author's position on any relevant theme or issue?
Well, to answer these questions certainly will help you to describe the themes or messages of the text that you are studying. Another important concept is critical analysis of the author's bias or point of view. You can critically analyze that kind of bias of the author or point of view. You can ask yourself, what point of view does the author write about, or what is the author's purpose? Maybe these questions can help you to respond yourself to the author's bias or point of view. Analysis of writer's craft, techniques or literary devices and their effectiveness. Here you can ask yourself, how is a plot or argument or information organized? How is the text structured? How would you describe the author's writing style? ನಾವು ಈ ಪರ್ಸನಲ್ ರೀಡಿಂಗ್ ತಗೊಂಡಾಗ ಅದಕ್ಕೆ ಪರ್ಸನಲ್ ರೆಸ್ಪಾನ್ಸಿವ್ ರೀಡಿಂಗ್ ಮಾಡ್ಲಿಕ್ಕೆ ಹೋದಾಗ ಒಂದು ಟೆಕ್ಸ್ಟ್ ಸಂಬಂಧಪಟ್ಟ ರೀತಿಯಲ್ಲಿ ಇಂಟರ್ಪ್ರಿಟೇಷನ್ ಆಫ್ ಕ್ಯಾರೆಕ್ಟರ್ಸ್, ಈವೆಂಟ್ಸ್ ಆರ್ ಆಕ್ಷನ್ಸ್ ಅಂತ ಒಂದು ವಿಚಾರ ಗಮನದಲ್ಲಿ ಇಟ್ಕೊಂಡಾಗ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಟೆಕ್ಸ್ಟ್ ಅನ್ನ ನಮ್ಮ ಪರ್ಸನಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬರೀಬಹುದು. ಅದು ಬರೀಬೇಕಾದ್ರೆ ಮಾನದಂಡ ಅಂತೇಳಿ ಇಂಟರ್ಪ್ರಿಟೇಷನ್ ಆಫ್ ಕ್ಯಾರೆಕ್ಟರ್ಸ್, ಅಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನು ನಾವು ಇಂಟರ್ಪ್ರಿಟ್ ಮಾಡೋದು, ಆ ಸ್ಟೋರಿಯಲ್ಲಿ ಬರ್ತಕ್ಕಂಥ ಅಥವಾ ಒಂದು ಟೆಕ್ಸ್ಟಲ್ಲಿ ಬರ್ತಕ್ಕಂಥ ಈವೆಂಟ್ಸ್ ಅನ್ನ ಆಕ್ಷನ್ಸ್ ಅನ್ನ ಇಂಟರ್ಪ್ರಿಟೇಷನ್ ಮಾಡ್ತಕ್ಕಂಥದ್ದು. ನಂತರದ ಒಂದು ವಿಚಾರ ಅಂತ ಹೇಳಿದ್ರೆ ಟೆಕ್ಸ್ಟ್ ಸಂಬಂಧಪಡ್ತಕ್ಕಂಥ ಥೀಮ್ಸ್ ಅನ್ನ, ಮೆಸೇಜಸ್ ಅನ್ನ ವಿವರಣೆ ಕೊಡ್ತಕ್ಕಂಥದ್ದು. ಇದಕ್ಕೆ ನೀವೇ ಒಂದು ಪ್ರಶ್ನೆ ಕೇಳ್ಬೋದು, ಏನಂತ ಹೇಳಿದ್ರೆ ವಾಟ್ ಕ್ಯಾನ್ ಯು ಟೆಲ್ ಮಿ ಅಬೌಟ್ ದ ಥೀಮ್ ಆರ್ ಮೂಡ್ ಆರ್ ಟೋನ್ ಅಂತ ಪ್ರಶ್ನೆ ಕೇಳ್ಕೊಳ್ಳೋಣ. ಅಥವಾ ವಾಟ್ ಈಸ್ ದ ಆಥರ್ಸ್ ಪೊಸಿಷನ್ ಆರ್ ರೆಲೆವೆಂಟ್ ಥೀಮ್ ಆರ್ ಇಶ್ಯೂ ಅಂತ ಪ್ರಶ್ನೆ ಕೇಳ್ಕೊಂಡ್ರೆ ಆ ಒಂದು ಪ್ಯಾಸೇಜ್ ಬಗ್ಗೆ ಪರ್ಸನಲ್ ರೆಸ್ಪಾನ್ಸ್ ಅನ್ನು ಕೊಡಬಹುದು. ಕ್ರಿಟಿಕಲ್ ಅನಾಲಿಸಿಸ್ ಆಫ್ ದ ಆಥರ್ ಬಯಾಸ್ ಆರ್ ಪಾಯಿಂಟ್ ಆಫ್ ವ್ಯೂ ಅಂತೇಳಿ ಕೇಳ್ತಾರೆ. ಒಬ್ಬ ಲೇಖಕನ ಬಯಾಸ್ ಇರುತ್ತೆ, ಪೂರ್ವಗ್ರಹ ಅಂತ ಇರ್ತದೆ, ಅದನ್ನು ನೀವು ಕ್ರಿಟಿಕಲ್ ಆಗಿ ಅನಾಲಿಸಿಸ್ ಮಾಡ್ತಕ್ಕಂಥದ್ದು ಅಥವಾ ಅವನ ದೃಷ್ಟಿಕೋನನ ನೀವು ಅನಾಲಿಸಿಸ್ ಮಾಡ್ತಕ್ಕಂಥದ್ದು. ಇದನ್ನು ಅನಾಲಿಸಿಸ್ ಮಾಡಬೇಕಾದ್ರೆ ಬಹುಶಃ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಬಹುದು ಅಥವಾ ನೀವೇ ಪ್ರಶ್ನೆ ಕೇಳ್ಕೊಳ್ಳೋದು ಅಂತ ಅರ್ಥ ಮಾಡ್ಕೊಂಡ್ರೆ, ವಾಟ್ ಪಾಯಿಂಟ್ ಆಫ್ ವ್ಯೂ ಡಸ್ ದ ಆಥರ್ ರೈಟ್ ಫ್ರಮ್, ಅಥವಾ ವಾಟ್ ಈಸ್ ದ ಆಥರ್ಸ್ ಪರ್ಪಸ್. ಈ ರೀತಿ ಪ್ರಶ್ನೆಗಳು ಹಾಕ್ಕೊಂಡ್ರೆ ನಾವು ಈ ಒಂದು ಕಾಂಪೋನೆಂಟನ್ನು ಸುಲಭವಾಗಿ ಅರ್ಥ ಮಾಡಿಕೊಂಡು ನಮ್ಮದೇ ಆದ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ಬೋದು ಆ ಒಂದು ಟೆಕ್ಸ್ಟ್ ಸಂಬಂಧಪಟ್ಟ ರೀತಿಯಲ್ಲಿ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಅನಾಲಿಸಿಸ್ ಆಫ್ ದ ರೈಟರ್ಸ್ ಕ್ರಾಫ್ಟ್, ಟೆಕ್ನಿಕ್ಸ್ ಆರ್ ಲಿಟರರಿ ಡಿವೈಸಸ್ ಅಂಡ್ ದೇರ್ ಎಫೆಕ್ಟಿವ್ನೆಸ್ ಅಂತ ಹೇಳ್ತೀವಿ. ಒಂದು ಟೆಕ್ಸ್ಟ್ ಅನ್ನ ನಾವು ಅನಾಲಿಸಿಸ್ ಮಾಡಬೇಕು ರೈಟರ್ಸ್ನ ಕ್ರಾಫ್ಟ್ ದೃಷ್ಟಿಯಿಂದ. ಅವನು ಆ ಟೆಕ್ಸ್ಟ್ ಅನ್ನು ಬರೆಯುವಂಥ ಕಲೆ ಇದೆಯಲ್ಲ, ಆ ಕಲೆಗೆ ಸಂಬಂಧಪಟ್ಟ ರೀತಿಯಲ್ಲಿ ಅವನು ಬಳಸತಕ್ಕಂಥ ಟೆಕ್ನಿಕ್ಸು, ಲಿಟರರಿ ಡಿವೈಸಸ್ ಅನ್ನ ಬಗ್ಗೆ ಅದರ ಪರಿಣಾಮಕಾರಿ ಎಷ್ಟು ಚೆನ್ನಾಗಿದೆ ಅಂತಕ್ಕಂಥದ್ರ ಬಗ್ಗೆ ನೀವು ಬರೀಬಹುದು. ಬಹುಶಃ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರಶ್ನೆ ಹಾಕ್ಕೊಂಡ್ರೆ ಹೌ ಇಸ್ ದ ಪ್ಲಾಟ್ ಆರ್ ಆರ್ಗ್ಯುಮೆಂಟ್, ಇನ್ಫಾರ್ಮೇಶನ್ ಆರ್ಗನೈಸ್ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ, ಅಥವಾ ಹೌ ಇಸ್ ದ ಟೆಕ್ಸ್ಟ್ ಸ್ಟ್ರಕ್ಚರ್ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ, ಹೌ ವುಡ್ ಯು ಡಿಸ್ಕ್ರೈಬ್ ದ ಆಥರ್ಸ್ ರೈಟಿಂಗ್ ಸ್ಟೈಲ್ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ, ಅದಕ್ಕೆಲ್ಲವೂ ಬರ್ತಕ್ಕಂಥ ಉತ್ತರವೇ ನೀವು ಈ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ರೆಸ್ಪಾನ್ಸ್ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಫ್ರೆಂಡ್ಸ್, ಅನದರ್ ಪಾಯಿಂಟ್ ದಟ್ ಯು ಹ್ಯಾವ್ ಟು ಕನ್ಸಿಡರ್ ವೈಲ್ ರೈಟಿಂಗ್ your response to the text is application of what was read to another situation or the larger world. Regarding this, you can question yourself, how well does the text address things you care about and consider important to the world, to your family, to your community, your ethnic group, to people of your economic or social class or to people of your economic or social class or background or your faith tradition. Friends, another parameter or component where you can respond to your reading text is based on discussion of readers' craft or strategy applications or inferences, predictions and syntheses. Regarding this, you can question yourself, what did you learn and how much were your views and opinions challenged or changed by this text, if at all. How well did you enjoy the text or not, as entertainment or as work of art? To sum up, what is your overall reaction to the text? ಒಂದು ಟೆಕ್ಸ್ಟ್ ರೀಡಿಂಗ್ ಅಂತ ತಗೊಂಡಾಗ, ಪರ್ಸನಲ್ ರೀಡಿಂಗ್ ಅಂತ ತಗೊಂಡಾಗ ಅದ್ರ ಬಗ್ಗೆ ನಿಮ್ಮ ರೆಸ್ಪಾನ್ಸ್ ಕೊಡಬೇಕಾದ್ರೆ ಮತ್ತೊಂದು ಮಾನದಂಡ ಅಂತ ಹೇಳೋದಾದ್ರೆ ಅಪ್ಲಿಕೇಶನ್ ಆಫ್ ವಾಟ್ ವಾಸ್ ರೆಡ್ ಟು ಅನದರ್ ಸಿಚುಯೇಷನ್ ಆರ್ ಲಾರ್ಜರ್ ವರ್ಲ್ಡ್ ಅಂತ ಹೇಳ್ತೀವಿ. ನೀವು ಏನು ಓದಿದ್ದೀರಿ ಅಂತಹ ಒಂದು ಕೃತಿ, ಆ ಟೆಕ್ಸ್ಟು ಬೇರೊಂದು ಕೃತಿಗೆ ನಾವು ಅಪ್ಲೈ ಮಾಡ್ತಕ್ಕಂಥದ್ದು, ಅಥವಾ ಬೇರೊಂದು ಸಿಚುವೇಶನ್ ಅಪ್ಲೈ ಮಾಡ್ತಕ್ಕಂಥದ್ದು, ಅಥವಾ ಲಾರ್ಜರ್ ವರ್ಲ್ಡ್ಗೆ ಅಪ್ಲೈ ಮಾಡ್ತಕ್ಕಂಥದ್ದು. ನೀವೇನು ಓದಿದ್ದೀರಿ ಅಂತಕ್ಕಂಥದ್ದನ್ನ ಬೇರೊಂದು ಸಂದರ್ಭಕ್ಕೆ ಅಪ್ಲೈ ಮಾಡೋದು, ಅಥವಾ ಒಂದು ಲಾರ್ಜರ್ ವರ್ಲ್ಡ್ಗೆ ಅಪ್ಲೈ ಮಾಡ್ತಕ್ಕಂಥದ್ದು.
ಸ್ನೇಹಿತರೆ, ಇನ್ನೊಂದು ವಿಚಾರ ರೆಸ್ಪಾನ್ಸ್ ಮಾಡ್ಲಿಕ್ಕೆ ಹೋದಾಗ ನೀವು ನೆನಪಿಟ್ಕೊಂಡಿರ್ಬೇಕು, ಡಿಸ್ಕಷನ್ ದ ರೀಡರ್ಸ್ ಕ್ರಾಫ್ಟ್. ಒಬ್ಬ ಓದುಗನ ಕಲೆ ಏನಿದೆ, ಅದು ಸ್ಟ್ರಾಟಜಿ ಏನಿದೆ, ಅಪ್ಲಿಕೇಶನ್ಸ್ ಏನಿದೆ, ಇನ್ಫರೆನ್ಸ್ ಏನಿದೆ, ಪ್ರಿಡಿಕ್ಷನ್ಸ್ ಏನಿದೆ, ಸಿಂಥಸಿಸ್ ಏನಿದೆ, ಇವುಗಳ ಹಿನ್ನೆಲೆಯಲ್ಲಿ ಕೂಡ ನೀವು ಒಂದು ಕೃತಿಯ ಬಗ್ಗೆ ಪರ್ಸನಲ್ ರೆಸ್ಪಾನ್ಸ್ ಮಾಡ್ಬೋದು. Now let's come to the prompts or sentence stems. For many students, prompts or sentence stems will help guide their responses and offer different ways to think about the text. ಸ್ನೇಹಿತರೆ, ಒಂದು ಪರ್ಸನಲ್ ರೆಸ್ಪಾನ್ಸ್ ಮಾಡ್ಲಿಕ್ಕೆ ಹೋದಾಗ ಕೆಲವರು ಪ್ರಾಂಪ್ಟ್ಸ್ ಅಥವಾ ಸೆಂಟೆನ್ಸ್ ಸ್ಟೆಮ್ಸ್ ನಿಮ್ಗೆ ಅನುಕೂಲ ಆಗುತ್ತೆ. ಈ ಪ್ರಾಂಪ್ಟ್ಸು ಸೆಂಟೆನ್ಸ್ ಸ್ಟೆಮ್ಸ್ ಅಂತ ಹೇಳಿದ್ರೆ ವಾಕ್ಯದ ಪ್ರಾರಂಭದಲ್ಲಿ ಬಳಸಕ್ಕಂಥ ಪದಪುಂಜಗಳು. ಸ್ನೇಹಿತರೆ, ಪ್ರಾಂಪ್ಟ್ಸ್ ಅಥವಾ ಸೆಂಟೆನ್ಸ್ ಸ್ಟೆಮ್ಸ್ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗತಕ್ಕಂಥವು. ಈ ಪರ್ಸನಲ್ ರೆಸ್ಪಾನ್ಸ್ ಮಾಡ್ಲಿಕ್ಕೆ ಹೋದಾಗ ಪ್ರಾಂಪ್ಟ್ ಅಥವಾ ಸೆಂಟೆನ್ಸ್ ಸ್ಟೆಮ್ಸ್ ಅನ್ನು ಬಳಸ್ಕೊಂಡು ನೀವು ವಾಕ್ಯ ರಚನೆ ಮಾಡ್ಕೊಳ್ಬಹುದು. ನಿಮ್ಮದೇ ವಾಕ್ಯ ರಚನೆ ಮಾಡಲಿಕ್ಕೆ ಇವು ಬಹಳ ಅನುಕೂಲ ಆಗುತ್ತೆ. ಅವುಗಳ ಪಟ್ಟಿ ಒಂದನ್ನು ಕೊಟ್ಟಿದ್ದೇನೆ, ದಯವಿಟ್ಟು ವಾಚ್ ಮಾಡ್ತಾ ಹೋಗಿ. ಫ್ರೆಂಡ್ಸ್, ಐ ಆಮ್ ಶೂರ್ ಎ ಸೆಟ್ ಆಫ್ ಪ್ರಾಂಪ್ಟ್ಸ್ ವಿಲ್ ಹೆಲ್ಪ್ ಯು ಅ ಲಾಟ್. ಬೈ ಮೇಕಿಂಗ್ ಯೂಸ್ ಆಫ್ ದಿಸ್ sentence stems or sentence beginners, you can construct a sentence of your own. Friends, let's come to the first and foremost prompt, that is, this reading reminds me of, if I could change one thing it would be, at first I thought, and then I read, and now I think, I wonder. My big question about this reading is, if I were the character reminded me of, as I read I realized that I wish. What I learned from this reading was, the most important part of this reading was, something the author did well, poorly was, I can tell what the author thinks. If this book were a movie, I agree or I disagree with that. This book is most appropriate for boy, girl, older, younger readers because if I could step into the story, I would. The most interesting character was, I think the author wants the reader to. Now let's come to the tips to write a self-guided reading response. A reading response asks the reader to examine, explain and defend your personal reactions to your reading. There is no right or wrong answer to your reading response, but it is important that you demonstrate an understanding of the reading and clearly explain and support your reactions. ಸ್ನೇಹಿತರೆ, ನಾವು ಒಂದು ರೀಡಿಂಗ್ ರೆಸ್ಪಾನ್ಸ್ ಅನ್ನು ಹೇಗೆ ಬರಿಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಟಿಪ್ಸ್ ಹೇಳ್ತೇನೆ, ಕೇಳಿಕೊಳ್ಳಿ. ಮೊದಲಿಗೆ ಒಂದು ರೀಡಿಂಗ್ ರೆಸ್ಪಾನ್ಸ್ ಅಂತಕ್ಕಂಥದ್ದು ಏನು ಬಯಸುತ್ತಪ್ಪ ನಿಮಗೆ ಅಂತ ಹೇಳಿದರೆ, ನೀವು ಒಂದು ರೀಡಿಂಗ್ ಸಂಬಂಧಪಟ್ಟ ರೀತಿಯಲ್ಲಿ ನಿಮ್ಮ ಪರ್ಸನಲ್ ರಿಯಾಕ್ಷನ್ನ ಎಕ್ಸ್ಪೆಕ್ಟ್ ಮಾಡುತ್ತದೆ. ಆ ಪರ್ಸನಲ್ ರಿಯಾಕ್ಷನ್ ಹೇಗಿರಬೇಕಂತ ಹೇಳಿದ್ರೆ, ನೀವು ಅದನ್ನು ಆ ಟೆಕ್ಸ್ಟನ್ನು ಎಕ್ಸಾಮೈನ್ ಮಾಡಬೇಕು, ಎಕ್ಸ್ಪ್ಲೈನ್ ಮಾಡಬೇಕು, ಅದನ್ನು ಡಿಫೆಂಡ್ ಮಾಡ್ಕೊಬೇಕು. ಅಂತಹ ಒಂದು ಪರ್ಸನಲ್ ರೆಸ್ಪಾನ್ಸನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ ಅಂತ ತಿಳ್ಕೊಳ್ಳಿ. ಈ ಒಂದು ಟೆಕ್ಸ್ಟ್ ಬಗ್ಗೆ ಸಂಬಂಧಪಟ್ಟಂತೆ ನೀವು ಏನು ಪರ್ಸನಲ್ ರೆಸ್ಪಾನ್ಸ್ ಕೊಡ್ತಿರೋದು ರೈಟ್ ಟು ರಾಂಗ್ ಅಂತಕ್ಕಂಥದ್ದು ಬಗ್ಗೆ ತಲೆ ಕೆಡಿಸ್ಕೊಬೇಕಾಗಿಲ್ಲ. ರೀಡಿಂಗ್ ಬಗ್ಗೆ ನಿಮ್ಮದೇ ಅಭಿಪ್ರಾಯ ಹೊರತೋದು, ಅದು ರೈಟ್ ಟು ರಾಂಗ್ ಅಂತ ಹೇಳಲಿಕ್ಕಾಗೋದಿಲ್ಲ. ನೀವೇನು ಬೇಕಾದ್ರೂ ಬರಿಬೋದು ಅಂತಕ್ಕಂಥದ್ದು ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು, ಯಾಕಂದರೆ ನಿಮ್ಮ ಅಭಿಪ್ರಾಯ ಅದು ಪರ್ಸನಲ್ ರೆಸ್ಪಾನ್ಸ್ ಅದು ನೀವು ಬರಿಬಹುದು. ಬಹಳ ಮುಖ್ಯವಾಗಿ ಇಲ್ಲಿ ಬರೋ ವಿಚಾರಪ್ಪ ಅಂತ ಹೇಳಿದ್ರೆ, ನೀವು ಆ ಟೆಕ್ಸ್ಟನ್ನು ನೀವು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿರೋದು ಬಹಳ ಮುಖ್ಯ. ಅದು ಕ್ಲಿಯರ್ ಆಗಿ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ನಿಮ್ಮ ಸಪೋರ್ಟಿವ್ ವಿಚಾರಗಳನ್ನು ಅದರಲ್ಲಿ ಮನವರಿಕೆ ಮಾಡ್ಕೊಬೇಕು ನಿಮ್ಮ ಪರ್ಸನಲ್ ರೆಸ್ಪಾನ್ಸಲ್ಲಿ. ಬೈ ರೈಟಿಂಗ್ ಎ ರೀಡರ್ ರೆಸ್ಪಾನ್ಸ್, write as an educated adult addressing the other adults or fellow scholars. Your critic can and should be positive and praise the text if possible, as well as pointing out problems, disagreements and shortcomings. If you do not like the text, that's fine. You can criticize it from principle. You can also criticize it from far. Reader response ಅಂತಕ್ಕಂಥದ್ದು ಹೇಗಿರಬೇಕಪ್ಪ ಅಂತ ಹೇಳಿದ್ರೆ, ಒಬ್ಬ ವಿದ್ಯಾವಂತ ಯುವಕ ಮತ್ತೊಬ್ಬ ವಿದ್ಯಾವಂತ ವಿದ್ವಾಂಸನಿಗೆ ಹೇಳುವ ರೀತಿಯಲ್ಲಿ ಇರಬೇಕದು. ನಿಮ್ಮ ಕ್ರಿಟಿಕ್ ಏನಿದೆ, ನಿಮ್ಮ ವಿಮರ್ಶಾತ್ಮಕವಾದ ಪರ್ಸನಲ್ ರೆಸ್ಪಾನ್ಸ್ ಏನಿದೆ, ಅದು ಸಾಧ್ಯವಾದಷ್ಟು ಕೂಡ ಪಾಸಿಟಿವ್ ಆಗಿರಲಿ. ಅದು ಒಂದು ರೀತಿಯಲ್ಲಿ ಅಪ್ರಿಷಿಯೇಟ್ ಮಾಡುತ್ತಾರೆ ಇರಲಿ ಆ ಟೆಕ್ಸ್ಟ್ ಬಗ್ಗೆ.
ಕೆಲವೊಂದ್ಸರಿ ಅಪ್ರಿಷಿಯೇಟ್ ಮಾಡ್ಲಿಕ್ಕಾಗಲ್ಲ ಅನ್ನೋದಾದ್ರೆ ಅದರ ಪ್ರಾಬ್ಲಮ್ಸ್ ಅನ್ನ, ಅದರಲ್ಲಿರತಕ್ಕಂಥ ನಿಮ್ಮ ಡಿಸ್ಅಗ್ರಿಮೆಂಟ್ಸ್ ಅನ್ನ, ಅದರಲ್ಲಿರತಕ್ಕಂಥ ಲೋಪದೋಷಗಳನ್ನ ಕೂಡ ನೀವು ಹೇಳಬಹುದು. ಸ್ನೇಹಿತರೆ, ಕೆಲವು ಸರಿ ನೀವು ಟೆಕ್ಸ್ಟ್ ಅನ್ನು ಇಷ್ಟಪಡೋದಿಲ್ಲ, ನೀವು ಅದನ್ನ ಕ್ರಿಟಿಸೈಸ್ ಮಾಡಬೇಕು ಅನಿಸುತ್ತೆ. ಅಂತಹ ಸಂದರ್ಭದಲ್ಲಿ ಬಹುಶಃ ನೀವು ಕ್ರಿಟಿಸೈಸ್ ಮಾಡ್ಬೋದು. ಯು ಕ್ಯಾನ್ ಕ್ರಿಟಿಸೈಸ್ ಇಟ್ ಫ್ರಮ್ ಇಟ್ಸ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಅದನ್ನ ತಾತ್ವಿಕವಾಗಿ ನೀವು ಅದನ್ನ ಬೇಕಾದ್ರೆ ವಿಮರ್ಶೆ ಮಾಡ್ಬೋದು, ಕ್ರಿಟಿಸೈಸ್ ಮಾಡ್ಬೋದು. ಅದನ್ನ ವಿತ್ ಪ್ರಿನ್ಸಿಪಲ್ ಕ್ರಿಟಿಸೈಸ್ ಮಾಡೋದು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಕೆಲವು ವಿಚಾರಗಳಿರ್ತವೆ. ಬಹುಶಃ ಆ ವಿಚಾರಗಳನ್ನ ನೀವು ಹೇಳಬೇಕಾಗಿ ಬರುತ್ತೆ. ಉದಾಹರಣೆಗೆ, ಈ ಒಂದು ಟೆಕ್ಸ್ಟ್ ಬಹಳ ಜನಾಂಗೀಯವಾಗಿದೆ ಅಂತ ಹೇಳ್ಬೋದು. ಈ ಟೆಕ್ಸ್ಟ್ ಇರ್ತಕ್ಕಂಥ ವಿಚಾರಗಳು ಧರ್ಮಕ್ಕೆ ಸಂಬಂಧಪಡತಕ್ಕಂಥ, ಧರ್ಮ ನಿಂದನೆಗೆ ಸಂಬಂಧಪಟ್ಟ ವಿಚಾರಗಳಾಗಿ ಹೇಳ್ಬೋದು, ಅಥವಾ ಮಹಿಳೆಯರನ್ನ ಅವಹೇಳನ ಮಾಡೋ ಥರ ಇದೆ ಅಂತ ಹೇಳ್ಬೋದು ಬೇಕಾದ್ರೆ, ಅಥವಾ ಈ ಒಂದು ಲೇಖನ ಅಥವಾ ಕೃತಿಯಲ್ಲಿ ಇಲ್ಲಿ ವರ್ಕಿಂಗ್ ಕ್ಲಾಸ್ ಅವ್ರನ್ನ ಅಥವಾ ಇಂತಹ ಒಂದು ಪ್ರತ್ಯೇಕವಾದ ಗುಂಪನ್ನ ಕಡೆಗಣಿಸುತ್ತಾರೆ ಇದೆ ಅಂತ ಹೇಳ್ಬೋದು. ಈ ತರ ಒಂದು ಪ್ರಿನ್ಸಿಪಲ್ಸ್ ಇಟ್ಕೊಂಡು ಅದನ್ನ ಕ್ರಿಟಿಸೈಸ್ ಮಾಡ್ಬೇಕಾಗಿ ಬರುತ್ತೆ. ಕೆಲವು ಸಲ ಕ್ರಿಟಿಸೈಸ್ ಮಾಡ್ಲಿಕ್ಕೆ ಹೋದಾಗ ಅದರ ಫಾರ್ಮ್ ಬಗ್ಗೆನೂ ಸಹ ಕ್ರಿಟಿಸೈಸ್ ಮಾಡಬಹುದು. ಅದು ಫಾರ್ಮ್ ಅಂತ ಹೇಳಿದ್ರೆ ಅದು ಬರವಣಿಗೆ ಬಹಳ ನೀರಸವಾಗಿದೆ, ಪೂರ್ಲಿ ರಿಟನ್ ಅಂತ ಹೇಳ್ಬೋದು, ಅಥವಾ ಇಟ್ ಕಂಟೈನ್ಸ್ ಟೂ ಮಚ್ ಆಫ್ ವರ್ಬಲ್ ಫ್ಯಾಟ್ ಅಂತ ಹೇಳ್ಬೋದು ಬೇಕಾದ್ರೆ, ಇಟ್ ಹ್ಯಾಸ್ ಎಮೋಷನಲ್ ಆರ್ ಇಟ್ ಇಸ್ ಟೂ ಚೈಲ್ಡಿಶ್ ಅಂತ ಹೇಳ್ಬೋದು ಬೇಕಾದ್ರೆ ನೀವು ಅದನ್ನ. ಸೊ ಇಟ್ ಹ್ಯಾಸ್ ಟೂ ಮೆನಿ ಫ್ಯಾಕ್ಟ್ಸ್ ಆರ್ ಫಿಗರ್ಸ್ ಆರ್ ಹ್ಯಾಸ್ ಮೆನಿ ಟೈಪೋಸ್ ನ ಟೆಕ್ಸ್ಟ್. ಆ ಟೆಕ್ಸ್ಟ್ ಅಲ್ಲಿರ್ತಕ್ಕಂಥ ಬಹಳಷ್ಟು ವಿಚಾರಗಳನ್ನ ಈ ತರದ ಫಾರ್ಮ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ವಿಮರ್ಶೆ ಮಾಡಬಹುದು. And now I will give you a model question for your examination. This is tested for 2 marks. The university does not specify a model question regarding this topic, but out of my experience of 30 years, I guess that there may be these 2 kinds of questions which may be asked for your examination. The first question may be giving a passage and asking you to examine, explain and defend your personal reaction to the passage. Based on various parameters we have discussed till now, you can yourselves write about 2 to 4 sentences regarding this passage. That is one way to question. You will be given a passage, as I told you. The passage is just a paragraph, a 2 paragraph, short paragraph, 2 paragraphs may be given for your examination. And regarding that paragraph, maybe you are supposed to examine and explain your personal reaction or response to that story or the text given. At the outset, let me read out this story that is a model text for your examination. ಸ್ನೇಹಿತರೆ, ಈಗ ಮಾಡೆಲ್ ಕ್ವೆಶ್ಚನ್ ಪೇಪರ್ ಬರೋಣ. ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ಈ ಒಂದು ಟಾಪಿಕ್ಗೆ ನಿಗದಿಪಡಿಸಿಲ್ಲ. ಆದರೂ ಸಹ ನನ್ನ ಒಂದು ವೈಯಕ್ತಿಕ ಅನುಭವದ ಮೇರೆಗೆ ನಾನು ನಿಮಗೆ ಒಂದು ಮಾಡೆಲ್ ಕ್ವೆಶ್ಚನ್ ಅಂತ ಕೊಟ್ಟಿದ್ದೇನೆ. ಈ ಮಾಡೆಲ್ ಕ್ವೆಶ್ಚನ್ನ 2 ಥರ ಟ್ವಿಸ್ಟ್ ಮಾಡಿ ನಿಮ್ಮನ್ನು ಕೇಳಬಹುದು. 2ರಲ್ಲಿ ಯಾವ್ದು ಬೇಕಾದರೂ ಕೇಳಬಹುದು. ಅದರಲ್ಲಿ ಮೊದಲನೇ ಮಾಡೆಲ್ ಅಂತ ಹೇಳಿದ್ರೆ ಒಂದು ಪ್ಯಾಸೇಜ್ ಕೊಟ್ಟು ಆ ಪ್ಯಾಸೇಜ್ ಸಂಬಂಧಪಟ್ಟ ರೀತಿಯಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಎಕ್ಸಾಮೈನ್, ಎಕ್ಸ್ಪ್ಲೈನ್ ಅಂಡ್ ಡಿಫೆಂಡ್ ಯುವರ್ ಪರ್ಸನಲ್ ರಿಯಾಕ್ಷನ್ ಟು ದ ಪ್ಯಾಸೇಜ್. ಈ ಪ್ಯಾಸೇಜ್ ಸಂಬಂಧಪಟ್ಟ ರೀತಿಯಲ್ಲಿ ನಿಮ್ಮ ಪರ್ಸನಲ್ ರಿಯಾಕ್ಷನ್ಸ್ ಅನ್ನ ಬರೀರಿ ಅಂತ ಹೇಳ್ತಾರೆ. ಆ ಪರ್ಸನಲ್ ರಿಯಾಕ್ಷನ್ಸ್ ಅನ್ನ ಹೇಗೆ ಬರೀಬೇಕು ಅನ್ನೋದನ್ನ ಮುಂದೆ ನೋಡೋಣ. ಇದು ಒಂದು ರೀತಿಯ ಪ್ರಶ್ನೆ. ಇದು 2 ಮಾರ್ಕ್ಸ್ ಅಂಕ ಪ್ರಶ್ನೆ ಆಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ 2 ವಾಕ್ಯಗಳು ಅಥವಾ 3 ವಾಕ್ಯಗಳಲ್ಲಿ ನೀವು ಅದನ್ನ ಉತ್ತರಿಸಬಹುದು. Now let's come to the passage. The passage may be about 1 or 2 paragraphs. A short paragraph may be given for your examination. Let me read this passage. It is titled as Carrying Load in Mind. ಸ್ನೇಹಿತರೆ, ಪರೀಕ್ಷಾ ದೃಷ್ಟಿಯಿಂದ ಒಂದು ಚಿಕ್ಕ 2 ಪ್ಯಾರಾಗ್ರಾಫ್ ಅನ್ನ ಪರೀಕ್ಷೆ ಕೊಡಬಹುದು. ಈ ಪ್ಯಾರಾಗ್ರಾಫ್ ಆಯ್ಕೆ ಮಾಡಿಕೊಂಡಾಗ ಸ್ಟೋರಿ ಆಗಿರ್ಬೋದು, ಎಸ್ಸೆ ಆಗಿರ್ಬೋದು, ಅಥವಾ ಒಂದು ಲೆಟರ್ ಆಗಿರ್ಬೋದು, ಯಾವ ಥರದ್ದು ಬೇಕಾದ ಆಗಿರ್ಬೋದು. ಸದ್ಯಕ್ಕೆ ನಾನೀಗ ಮಾಡೆಲ್ ಆಗಿ ಒಂದು ಸಣ್ಣ ಸ್ಟೋರಿನ ಆಯ್ಕೆ ಮಾಡ್ಕೊಂಡು ನಿಮಗೆ ಕೊಟ್ಟಿದ್ದೇನೆ. ಸ್ಟೋರಿಯ ಟೈಟಲ್ ಕ್ಯಾರಿಂಗ್ ಲೋಡ್ ಇನ್ ಮೈಂಡ್ ಅಂತಕ್ಕಂಥದ್ದು. 2 monks were returning to the monastery. It had rained and there were puddles of water on the road. At one place a beautiful young woman was standing. Apparently she was waiting for someone who could help her. She was unable to walk across because of the muddy water. She requested them for help. The younger monk did not like the idea and stepped back in refusal. The elder monk went up to her, lifted her in his arms and left her on the other side of the road and continued his way to the monastery. The younger monk accompanied him. In the evening, the younger monk came to the elder monk and said, "Bante, as monks, we cannot touch the woman.
The elder monk answered, touched for what? Then the younger monk explained, Bante, you lifted that woman on the roadside. Was it good to carry a woman in arms across the road? The elder monk smiled at him and said, you are right, but I left her on the other side of the road. Why are you still carrying her? Now let's come to the probable model question and answer. That is the first one that I have given here. Maybe this is a model question. This may even change. I have just tried to help you out by using this model question. It's a kind of self-guided reading response that you have to write. As it is so, you can write like this. This reading reminds me of Buddha's stories. The most interesting character in the story is the elder monk. I can tell that the author advises in the story to get rid of the impure feelings than to carry load in mind. This story is the most appropriate for younger readers because the author's writing style is simple and inspiring. ಸ್ನೇಹಿತರೆ, ಈ ಒಂದು ಪ್ಯಾಸೇಜ್ ಸಂಬಂಧಪಟ್ಟ ರೀತಿಯಲ್ಲಿ ನಿಮ್ಮ ಪ್ರಶ್ನೆ ಈಗಾಗಲೇ ಕೊಟ್ಟಿದ್ದಾರೆ ಅವರು. ನಿಮ್ಮದೇ ಆದ ರೀತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟ ರೆಸ್ಪಾನ್ಸನ್ನು ಬರೀರಿ ಅಂತ ಹೇಳಿದ್ರೆ, ನೀವು ಈ ಹಿಂದೆ ನಾವೆಲ್ಲ ಡಿಸ್ಕಸ್ ಮಾಡತಕ್ಕಂಥ ಒಂದು ಪ್ಯಾರಾಮೀಟರ್ಸನ್ನು ಅಳವಡಿಸ್ಕೊಂಡು 2-3 ವಾಕ್ಯ ಬರೀಬೋದು. ಆ 2-3 ವಾಕ್ಯಗಳನ್ನೆಲ್ಲಿ ಮಾದರಿಯಾಗಿ ಕೊಟ್ಟಿದ್ದೇನೆ. ಬೇರೆ ಬೇರೆ ರೀತಿಯಲ್ಲಿ ಕೂಡ ಅದ್ರ ಬಗ್ಗೆ ಬರೀಬಹುದು. ಅದನ್ನು ಕೇವಲ ಇದನ್ನು ಮಾಡಲ್ ಅಥವಾ ಮಾದರಿಯಾಗಿ ಮಾತ್ರ ತಗೊಳ್ಳಿ. ನಿಮ್ಮದೇ ಆದ ರೀತಿಯಲ್ಲಿ ಬೇರೆ ಬೇರೆ ಸೆಂಟೆನ್ಸನ್ನು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ನೀವು ಬರೀಬಹುದು. ಇದು ಒಂದು ರೀತಿಯ ಮಾಡೆಲ್ ಕ್ವಶನ್ ಆ್ಯಂಡ್ ಆನ್ಸರ್. ನಾವು ಲೆಟ್ಸ್ ಕಮ್ ಟು ದ ಸೆಕೆಂಡ್ ಮಾಡೆಲ್ ಕ್ವಶನ್ ಆ್ಯಂಡ್ ಆಲ್ಸೋ ಆನ್ಸರ್. This is a kind of response to the specific question. If the question paper expects you to write personal responses to the specific questions, you could answer as. Imagine in the examination they will ask you a question like this. What does the passage have to do with you personally and with your life? Past, present, future. The passage has changed my attitude towards life. The words of the elder monk transferred my outlook regarding what to carry in my mind. Maybe these 2 sentences will be sufficient for this question. The second question, explain whether you agree or disagree with the author. I certainly agree with the author. The author successfully knit the story regarding how to get rid of the impure feelings than to carry load in mind. The last line of the passage, you are right, but I left her on the other side of the road while you are still carrying her, really touched my heart. So like this you can write. Friends, thank you very much for watching this video till the end. If you find this video inspiring or interesting, please hit the like button and never forget to subscribe to my channel if you haven't till now. You could also share this video to some of your friends who are not aware of this video. Thank you once again, and we'll meet in the next video for the next grammatical concept. ಸ್ನೇಹಿತರೆ, ಈ ವಿಡಿಯೋನ ಇಷ್ಟು ಸಮಯದ ಕಾಲ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿ ದಯವಿಟ್ಟು ಇದಕ್ಕೆ ಒಂದು ಲೈಕ್ ಕೊಡಿ. ಇದುವರೆಗೂ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಮರೀದೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಫ್ರೆಂಡ್ಸ್ ಯಾರಿದ್ದು ವಾಚ್ ಮಾಡಿರೋ ದಯವಿಟ್ಟು ಇದನ್ನು ನೀವು ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಸಹ ಅನುಕೂಲ ಆಗಲಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು. ಸಿ ಯು, ಬಾಯ್, ಟೇಕ್ ಕೇರ್.